ಓಕೆ, ಸೊ ನೆಕ್ಸ್ಟ್ ಸ್ಟೆಪ್, ನಾವು ಯಾರೆಲ್ಲ ಈ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತಾ ಇದ್ದಾರೆ, ಯಾವ ಫೀಲ್ಡ್ ಅವರು, ಪ್ಲಸ್ ಯಾರೆಲ್ಲ ಕಲಿಬಹುದು ಅಂತಲೂ ನೋಡುವ. ಸೊ ಮೇನ್ ಥಿಂಗ್ ಇಸ್, ನೀವು ಡೇಟಾ ಮೇಲೆ ವರ್ಕ್ ಮಾಡ್ತಾ ಇದ್ದರೆ, ಮೇ ಬಿ ಡೇಟಾ ಸೈಂಟಿಸ್ಟ್ ಆಗಲಿಕ್ಕೆ ಅಥವಾ ಮ್ಯಾಥಮೆಟಿಷಿಯನ್ ಅಥವಾ ನೀವು ಅಕೌಂಟೆಂಟ್ ಆಗಿದ್ದರೆ ನಿಮಗೆ ಪೈಥನ್ ಕಲಿಯೋದು ತುಂಬ ಉತ್ತಮ. ಈವನ್ ಸಾಫ್ಟ್ವೇರ್ ಡೆವಲಪರ್ಸಿಗೂ ಬೇಕಾಗ್ತದೆ. ಸೊ ಅವರಿಗಂತೂ ಡೇಟಾ ಮೇಲೆ ವರ್ಕ್ ಮಾಡಲಿಕ್ಕೆ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿತ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್, ಇವನ್ ಇಫ್ ಯು ಆರ್ ಸ್ವಿಚಿಂಗ್ ಕೆರಿಯರ್ಸ್, ಅಂದರೆ ನೀವು ಬೇರೆ ಫೀಲ್ಡಿಂದ ಬರ್ತಿದ್ದೀರಿ, ನಾಟ್ ಜಸ್ಟ್ ಇಂಜಿನಿಯರ್ಸ್, ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬರ್ತಾ ಇದ್ದೀರಿ ಅಥವಾ ಮೇ ಬಿ MBA ಆಗಿದ್ದೀರಿ ಅಥವಾ ಲಾಯರ್ಸ್ ಆಗಿದ್ದರು, ಪೈಥನ್ ಅಪ್ಲಿಕೇಶನ್ಸ್ ಆ ಫೀಲ್ಡಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ಫಾರ್ ಪೀಪಲ್ ಕಮಿಂಗ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್ಸ್. ಮೂರನೇದು, ನೀವು ಕಾಲೇಜಲ್ಲಿದ್ದರೆ, ನೀವು ಮೇ ಬಿ ಡಿಗ್ರಿಯಲ್ಲಿದ್ದೀರಿ ಅಥವಾ ಇಂಜಿನಿಯರಿಂಗ್ ಮಾಡ್ತಿದ್ದೀರಿ ಅಥವಾ ಮೇ ಬಿ PUC ಮಾಡ್ತಾ ಇದ್ದೀರಿ, ಈಗ ನೀವು ಕಲಿತ್ರೆ ಅಪಾರ್ಚುನಿಟೀಸ್ ಫಾರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆ್ಯಸ್ ಪೈಥನ್ಗೆ ಇಟ್ಸ್ ಫಸ್ಟ್ ಸ್ಟೆಪ್ ಇಸ್ ಬಿ ವೆರಿ ಗುಡ್. ನಾರ್ಮಲಿ ನಾವು ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಲಿತೇವೆ, ಅದಕ್ಕಿಂತ ನೀವು ಪೈಥನ್ನನ್ನು ಕಲಿತ್ರೆ ಅದರ ಅವೈಲೇಬಲ್ ಆಪ್ಷನ್ಸ್ ತುಂಬ ಜಾಸ್ತಿ ಆಗಿರೋದ್ರಿಂದ, ಮೇ ಬಿ 2020ಯಲ್ಲಿ ತುಂಬ ಜಾಸ್ತಿ ಆಗಿರೋದ್ರಿಂದ ನೀವು ಪೈಥನ್ ಕಲಿಯೋದು ತುಂಬ ಉತ್ತಮ ಆಗಿರುತ್ತೆ. ಮತ್ತು ನೀವು ಬೇರೆ ದೇಶಗಳಲ್ಲಿ ನೋಡಿರ್ಬೋದು, ಆಲ್ರೆಡಿ ಮಕ್ಕಳಿಗೆ ಕೋಡಿಂಗ್ ಕಲಿಸ್ತಾ ಇದ್ದಾರೆ. ಮತ್ತು ರೀಸೆಂಟಾಗಿ ನಮ್ಮ ದೇಶದಲ್ಲೂ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ 2020 ಪ್ರಕಾರ 6ನೇ ಕ್ಲಾಸಿಂದನೇ ಮಕ್ಕಳಿಗೆ ಕೋಡಿಂಗ್ ಕಲಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ನೀವು ಎನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಸ್ ಇಂಪಾರ್ಟೆಂಟ್, ಸಿನ್ಸ್ ಪೈಥನ್ ಅಪ್ಲಿಕೇಶನ್ಸ್ ತುಂಬ ಎಲ್ಲ ಕಡೆ ಇರೋದರಿಂದ ಅದರ ಪ್ರಯಾರಿಟಿ ಜಾಸ್ತಿ ಆಗಿದೆ.